ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಮತ್ತು ಅನ್ನಭಾಗ್ಯದ್ದು ಸಹ ಒಂದು ಸಿಹಿ ಸುದ್ದಿದೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ. ಅದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ಹಣನ ಸರ್ಕಾರದವರು ನಮಗೆ ಯಾವಾಗ ಜಮಾ ಮಾಡ್ತಾರೆ ಅಂತ ಎಲ್ಲರೂ ಇವಾಗ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಸಹ ಅದೇ ಒಂದು ಕ್ವಶನ್ ಮೂಡಿದೆ. ಮತ್ತು ಕೆಲವ್ರಿಗಂತೂ ಈ ಒಂದು ಗೃಹಲಕ್ಷ್ಮಿ ಸ್ಟಾಪ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಯನೂ ಆಗಿಬಿಟ್ಟಿದೆ ಜನಗಳಿಗೆ. ಆದರೆ ಇವಾಗ ಒಂದು ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ. ಏನು ಅಂದರೆ, ನಾವು ಜೂನ್ 15ರ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ರಿಲೀಸ್ ಮಾಡಬೇಕು ಅಂತ ಇದ್ವಿ. ಆದರೆ ಕೆಲವೊಂದು ಕಾರಣಗಳಿಂದ, ಟೆಕ್ನಿಕಲ್ ಎರರು ಇಲ್ಲ ಏನೋ ಒಂದು ಕಾರಣಗಳಿಂದ ನಾವು ಈ ಹಣನ ಇನ್ನೂ ರಿಲೀಸ್ ಮಾಡಿಲ್ಲ. ಆದರೆ ಇನ್ನು ಒಂದು ವಾರದಲ್ಲಿ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತೀವಿ ಅನ್ನೋಂಥ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರು ಸಹ ಕೆಲವೊಂದು ಟ್ವೀಟ್ಗಳಲ್ಲೂ ಸಹ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡಲ್ಲ, ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮಾಧ್ಯಮಗಳೆಲ್ಲ ಸಹ ಈ BJPಯವರು ಪ್ರತಿಭಟನೆ ಮಾಡ್ತಾಯಿದ್ರು. ಈ ಬೆಲೆ ಏರಿಕೆಯಿಂದಾಗಿ ಇದನ್ನು ಸ್ಟಾಪ್ ಮಾಡಬೇಕು ಹಾಗೆ ಹೇಗೆ ಅಂತೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು. ಆದರೂ ಇದು ಯಾವುದಕ್ಕೂ ಇವರು ತಲೆ ಕೆಡಿಸ್ಕೊಳ್ದಿರ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಈ ಒಂದು ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ, ಇನ್ನೊಂದು ವಾರದ ನಂತರ ನಾವು ಈ ಹಣ ರಿಲೀಸ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ, ನಾವು ರಿಲೀಸ್ ಮಾಡೋ ಟೈಮಲ್ಲಿ ಸುದ್ದಿಗೋಷ್ಠಿನೂ ಮಾಡಿ ಹಣವನ್ನು ರಿಲೀಸ್ ಮಾಡೋದ್ರ ಬಗ್ಗೆ ನಾವು ಮಾಹಿತಿನ ನೀಡ್ತೀವಿ ಅಂತ ಸಹ ಇವಾಗ ಹೇಳಿದ್ದಾರೆ. ಇದು ಒಂದು ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಅನ್ನಭಾಗ್ಯದ ಇನ್ನೊಂದು ಏನು ಅಂದರೆ, ಇದು ತುಂಬ ಜನಕ್ಕೆ ಅಂದರೆ 90% ಜನಕ್ಕೆ ಇದು 3 ತಿಂಗಳು 4 ತಿಂಗಳಿಂದ ಹಣ ಬಂದೇ ಇಲ್ಲ ಅನ್ನಭಾಗ್ಯದು. ಏನು ಸಮಸ್ಯೆ ಆಗಿದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕೇಳಿದ್ರೆ ಎಲೆಕ್ಷನು ಟೆಕ್ನಿಕಲ್ ಇಶ್ಯೂ ಅಂತ ಸರ್ಕಾರದವರು ಹೇಳಿ ಜಾರ್ಕೊತಾ ಇದ್ರು. ಆದರೆ ಯಾವ ಕಾರಣದಿಂದ ಇನ್ನೂ ರಿಲೀಸ್ ಅಂದರೆ ಅನ್ನಭಾಗ್ಯ ಹಣ ಕೊಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಅದನ್ನು ಸಹ ಕನ್ಫರ್ಮ್ ಮಾಡಿದ್ದಾರೆ. ನಾವು ಇದೇ ತಿಂಗಳಲ್ಲಿ ಪೆಂಡಿಂಗ್ ಹಣನೂ ಸಹ ಮತ್ತು 11ನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣವನ್ನು ಸಹ ನಾವು ಜಮಾ ಮಾಡ್ತೀವಿ ಅಂತ ಸಹ ಅದನ್ನು ಸಹ ಹೇಳಿದ್ದಾರೆ. ನೋಡಬೇಕು ಯಾವ ರೀತಿ ಯಾವಾಗ ಒಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಆದರೆ ಸರ್ಕಾರದವರು ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಗಳನ್ನ ಸ್ಟಾಪ್ ಮಾಡಲ್ಲ, ಖಂಡಿತವಾಗಿ ಮುಂದುವರಿಸ್ತೀವಿ ಅಂತ. ಇದೆಲ್ಲ ಒಂದು ಬೆಳವಣಿಗೆ, ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಬೋದು. ತುಂಬ ಜನ ಕಡು ಬಡವರಿಗಾಗಿರ್ಬೋದು, ಒಂದು ಹೊತ್ತು ಊಟಕ್ಕೂ ಇಲ್ಲದೆ ಇರೋರಾಗಿರ್ಬೋದು, ತುಂಬಾ ಇದರಿಂದ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್. ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು. ಏನು ಅಂದರೆ, ನೀವು ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷಗಳಿಂದ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ರದ್ದಾಗುತ್ತೆ. ಅದನ್ನು ಎಕ್ಸ್ಟೆಂಡ್ ಮಾಡೋದು, ಅದು ಅಪ್ಡೇಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಟೈಮ್ ಕೂಡ ಎಕ್ಸ್ಟೆಂಡ್ ಮಾಡಿದರು ಅವರು. ಆದರೆ ಇವಾಗ ಈ ತಿಂಗಳ ಎಂಡಲ್ಲಿ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದರು. ಅಂದರೆ ಆಧಾರ್ ಕಾರ್ಡ್ ಈ ತಿಂಗಳ ಎಂಡಲ್ಲಿ ನೀವು ಅಪ್ಡೇಟ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡು ರದ್ದಾಗುತ್ತೆ ಅಂತ ಹೇಳಿದರು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ, ಮತ್ತೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಈ ಒಂದು ಆದೇಶನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡ್ಕೋಬೋದು ಅಂತ ಒಂದು ಕಾಲಾವಕಾಶನ ಎಲ್ಲ ಜನರಿಗೂ ಕೊಟ್ಟಿದ್ದಾರೆ. ನಿಮ್ಮ ಒಂದು ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಇಲ್ಲ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಈ ಒಂದು 50 ರೂಪಾಯಿ ಕೊಟ್ಟರೆ ನೀವು ಅವ್ರಿಗೆ ನಿಮ್ಮದು ಆಧಾರ್ ಕಾರ್ಡ್ನ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ. ಅಂದರೆ ನಿಮಗೆ ಇಶ್ಯೂ ಡೇಟ್ ಇರುತ್ತೆ, ಅದನ್ನು ಚೇಂಜ್ ಆಗುತ್ತೆ ಅಷ್ಟೇ. ಇಶ್ಯೂ ಡೇಟ್ ಮೇನ್ ಚೇಂಜ್ ಆಗುತ್ತೆ. ನೀವು ಯಾವ ಅಡ್ರೆಸ್ಸಲ್ಲಿದ್ದೀರಾ, ಫೋನ್ ನಂಬರ್ ಯಾವುದಾರ ಒಂದು ಚೇಂಜ್ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಳ್ಳೋದ್ರಿಂದ ಆ ಇಶ್ಯೂ ಡೇಟು ಸಹ ಚೇಂಜ್ ಆಗುತ್ತೆ ಮತ್ತು ನಿಮಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಸೊ ಇದೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ. ಸೊ ಇದಾಗಿತ್ತು ಇವತ್ತಿನ ಒಂದಷ್ಟು ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ. ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿರ್ಬೋದು, ಇಲ್ಲ ಇವಾಗ ಸರೌಂಡಿಂಗ್ ಏನಾದರೂ ನ್ಯೂಸ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಮಾಹಿತಿಗಳು ಸಿಗಬೇಕಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.